ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ತಸ್ಮೈ ಶ್ರೀ ಗುರುವೇ ನಮಃ. ವೀಕ್ಷಕರೇ, ಇಂದಿನ ರಾಶಿ ದಿನ ಪಂಚಾಂಗ ನಕ್ಷತ್ರ ರಾಶಿ ಫಲ. ಮೇಷರಾಶಿ. ಮೇಷರಾಶಿಯವರಿಗೆ ಸ್ವಲ್ಪ ಎಲ್ಲವನ್ನು ಒಳ್ಳೆಯದಾಗುವ ಪರಿಸ್ಥಿತಿ ಬಂದಿದೆ. ಗುರುನ ಆರಾಧನೆ ಮಾಡಿ, ತಮಗೆ ಶುಭವಾಗಲಿ. ರಿಷಭ ರಾಶಿ. ಮೈಕೈ ನೋವು, ಹಣಕಾಸು ವ್ಯವಹಾರ, ಊಟದಲ್ಲಿ ಸ್ವಲ್ಪ ನಡೆಯುವಾಗ ಕಷ್ಟ ಆಗ್ಬೋದು, ಸ್ವಲ್ಪ ಜಾಗ್ರತೆ ಮಾಡಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಹಣಕಾಸು ಅದು ಇದು ಕಿರಿಕಿರಿ ಆಗ್ಬೋದು, ಮಾನಸಿಕ ಒತ್ತಡ ಆಗ್ಬೋದು, ಶಾಂತಿ ನಿವಾರಿಸಿ ಶುಭವಾಗಲಿ. ನೀವು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಸ್ವಲ್ಪ ಉಪದ್ರ, ಕಿರಿಕಿರಿ, ಊಟದಲ್ಲಿ ವ್ಯತ್ಯಾಸ, ನಡೆಯುವಾಗ ತೊಂದರೆ, ಸ್ವಲ್ಪ ಒಳ್ಳೆಯ ಜಾಗ್ರತೆ ಮಾಡಬೇಕು, ತಮಗೆ ಶುಭವಾಗಲಿ. ಸಿಂಹರಾಶಿ. ಬೆಳಿಗ್ಗೆನೇ ಸ್ವಲ್ಪ ಒತ್ತಡ ಕಿರಿಕಿರಿ ಆಗ್ಬೋದು, ಸ್ವಲ್ಪ ತಾಗುವಾಗ ತನಗೆ ಅನುಭವ ಆಗ್ತದೆ, ತಮಗೆ ಶುಭವಾಗಲಿ. ನೀವು ಕನ್ಯಾ ರಾಶಿ. ಹಣಕಾಸು ವ್ಯವಹಾರ, ಊಟದಲ್ಲಿ ಮೈಕೈ ನೋವು, ಆರೋಗ್ಯದ ಬಗ್ಗೆ ಸ್ವಲ್ಪ ಧ್ಯಾನ ಇರಲಿ, ತಮಗೆ ಶುಭವಾಗಲಿ. ನೀವು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಮಾಡುವಂಥ ಕೆಲಸ ಸ್ವಲ್ಪ ಅಭಿವೃದ್ಧಿ, ಸ್ವಲ್ಪ ಕಿರಿಕಿರಿ ಮತ್ತು ತಮಗೆಲ್ಲ ಬೇಡಾಗಿದ್ದ ಕೆಲಸ ಎಲ್ಲ ಆಗ್ಬೋದು, ಧೈರ್ಯ ಮಾಡಿ, ತಮಗೆ ಶುಭವಾಗಲಿ. ಧನುರಾಶಿ. ಧನುರಾಶಿ ಮಕ್ಕಳೊಟ್ಟಿಗೆ ಸ್ವಲ್ಪ ಚಟುವಟಿಕೆಯಲ್ಲಿ ಇರ್ಬೋದು, ಸ್ವಲ್ಪ ಖುಷಿ ಪಡ್ಬೋದು, ಸ್ವಲ್ಪ ಏನೆಲ್ಲ ಅನ್ಕೋಬೋದು, ತಮ್ಮ ಅಂದ್ಕೊಂಡಿದ್ದೆಲ್ಲ ಸಾಧಿಸ್ಬೋದು, ತಮಗೆ ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಕಿರಿಕಿರಿ, ಹಠಾಶ, ಕೋಪ, ಮಾನಸಿಕ ಒತ್ತಡ ತಂದರೂ ಕೂಡ ತಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಕ್ಕೆ ಶುಭವಾಗಲಿ. ಕುಂಭರಾಶಿ. ಹಣಕಾಸು ಬೇಡಾಗಿದ್ದು ಏನು ಕೊಂಡೋದರೂ ಸಾಕಾಗ್ತಾಯಿಲ್ಲ, ಸ್ವಲ್ಪ ಚಿಂತೆ ಮಾಡ್ಬೋದು, ಚಿಂತೆ ಮಾಡಬೇಡಿ, ಮುಂದಿನ ದಿನಗಳು ಒಳ್ಳೆಯದಾಗ್ತದೆ, ಶುಭವಾಗಲಿ. ಮೀನರಾಶಿ. ಮೀನರಾಶಿಯವರಿಗೆ ಸ್ವಲ್ಪ ಹಣಕಾಸು ಕಿರಿಕಿರಿ, ಎಲ್ಲಿಯಾದರೂ ರಿಲೇಷನ್ ಮನೆಗೆ ಹೋಗ್ಬೋದು, ಯಾರಾದರೂ ಬರ್ಬೋದು, ಈ ಥರ ಎಲ್ಲ ಆಗ್ತದೆ, ತಮಗೆ ಶುಭವಾಗಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಒತ್ತಿ, ಆಲ್ ಕಮೆಂಟ್ ಅಂತ ಕ್ಲಿಕ್ ಮಾಡಿ, ನಮಗೆ ಸರಿಯಾದ ತಪ್ಪಾದ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.